ರಾಮನಗರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಸಮ್ಮಿಲನ ಸಭೆಯನ್ನು ನಡೆಸಲಾಗಿದೆ. ಪ್ರಮುಖವಾಗಿ ಈ ಸಭೆಯಲ್ಲಿ ನೆರೆದಿದ್ದಂತಹ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಹಾಗೆ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಕಾರ್ಯಕರ್ತರ ಉತ್ಸಾಹ ಹುಮ್ಮಸ್ಸು ನೋಡಿದ್ರೆ ನನ್ನ ಗೆಲುವು 100ಕ್ಕೆ 100ರಷ್ಟು ನಿಶ್ಚಿತ, ನನ್ನ ಗೆಲುವಿನ ಪರಸ್ಪರ ವಿರುದ್ಧದ ಹೋರಾಟ ಮಾಡಿಕೊಂಡು ಬಂದವರು ಒಂದಾಗಿದ್ದಾರೆ. ಈ ಮೂಲಕ ಇದನ್ನು ನೋಡಿದ್ರೆ ಖುಷಿ ಆಗುತ್ತೆ ಅಂತ ತಿಳಿಸಿದ್ರು. ಗ್ರಾಮಾಂತರ ಲೋಕಸಭಾ ಚುನಾವಣೆ ಈಗಾಗಲೇ ರಂಗೇರಿರುವಂತದ್ದು. ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ಭರ್ಜರಿ ಪ್ರಚಾರವನ್ನ ಆರಂಭಿಸಿದ್ದಾರೆ. ಮೈತ್ರಿ ಸಮ್ಮಿಲನ ಸಭೆಗಳ ಮೂಲಕ ಕಾರ್ಯಕರ್ತರನ್ನ ಒಟ್ಟುಗೂಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಸರ್ ನಮಸ್ತೆ. ಈಗಾಗಲೇ ಕ್ಷೇತ್ರದಾದ್ಯಂತ ಓಡಾಟ ನಡೆಸ್ತಾ ಇದ್ರಿ, ಎರಡೂ ಪಕ್ಷದ ಕಾರ್ಯಕರ್ತರನ್ನ ಒಟ್ಟುಗೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರಿ. ಯಾವ ರೀತಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಸರ್? ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಅದರಿಂದ ಈ ನನ್ನ ಚುನಾವಣಾ ಪ್ರಚಾರಕ್ಕೆ ಮತ್ತು ನನ್ನ ಗೆಲುವಿಗೆ ಆನೆ ಬಲ ಬಂದಂತೆ ಆಗಿದೆ. ಇಬ್ಬರ ಹೃದಯಗಳು ಕೂಡ ಇವತ್ತು ಒಂದಾಗಿದೆ. ಏಕೆಂದರೆ ನಿನ್ನೆ ಬಿಡದಿನಲ್ಲಾಯಿತು, ಹಾಗೆ ರಾಮನಗರದಲ್ಲಾಯಿತು, ಇವತ್ತು ಮಾಗಡಿ ಕ್ಷೇತ್ರದ ಕೂಟಗಲ್ ಹೋಬಳಿನಲ್ಲೂ ಕೂಡ ಆಗಿದೆ. ಬಹಳ ಉತ್ಸಾಹ ಇದೆ. ಅಂದರೆ ಅವರೇ ಸ್ವಯಂ ಪ್ರೇರಿತರಾಗಿ ಇವತ್ತು ನಿಮ್ಮನ್ನು ಗೆಲ್ಲಿಸಬೇಕು, ನಿಮ್ಮನ್ನು ನೋಡಬೇಕು, ನಿಮ್ಗೆ ಓಟ್ ಹಾಕಬೇಕು, ಈ ಅಭಿಮಾನ ನೋಡಿದರೆ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗುತ್ತೆ. ಇದು ರಾಮನಗರ ಭಾಗದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ವಿರುದ್ಧವಾಗಿ ಹೋರಾಟ ಮಾಡಿದಂಥವ್ರು ನಿಮ್ಮ ವಿಚಾರವಾಗಿ ಇಬ್ರು ಕೂಡ ಒಂದಾಗ್ತಾ ಇದ್ದಾರೆ ಸರ್. ಇದನ್ನ ನೋಡಿದಾಗ ಏನನ್ಸುತ್ತೆ? ಇದನ್ನು ನೋಡುವಾಗ ತುಂಬ ಸಂತೋಷ ಆಗುತ್ತೆ. ಅವರು ಕೂಡ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಈ ಚುನಾವಣೆಯ ಮಹತ್ವವನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಬಹಳ ಖುಷಿ ಆಗುತ್ತೆ. ಸರ್, ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀರಿ. ಇಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೂ ಡಿ.ಕೆ. ಸುರೇಶ್ ಅವರು ಕೂಡ ಇದ್ದಾರೆ. ಅಂದ್ರೆ ಪ್ರಬಲ ಪ್ರತಿಸ್ಪರ್ಧಿ ಅಂತ ಅನ್ಸುತ್ತಾ ಸರ್? ಹೇಗೆ? ಅಲ್ಲ, ಸ್ಪರ್ಧೆ ಅಂದರೆ ಪ್ರತಿಸ್ಪರ್ಧಿ ಜೋರಾಗಿದ್ರೇ ಅದನ್ನ ಸ್ಪರ್ಧೆ ಅನ್ನೋದು. ಸೊ ಸಂತೋಷ, ಅದಕ್ಕೇನು ತೊಂದರೆ ಇಲ್ಲ. ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಕ್ಷೇತ್ರದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ನಡೀತಾ ಇದೆ, ಆಮಿಷಗಳನ್ನ ಒಡ್ತಾ ಇದ್ದಾರೆ ಅಂತ. ಇದು ನಿಮ್ಮ ಗೆಲುವಿಗೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ? ಪ್ರಜ್ಞಾವಂತ ಮತದಾರರಿದ್ದಾರೆ, ಅವ್ರಿಗೆ ಗೊತ್ತಾಗಿದೆ. ಯಾಕೆಂದರೆ ಅವರೇ ತೀರ್ಮಾನ ಮಾಡ್ತಾರೆ, ನಮ್ಮ ಪರವಾಗಿ ತೀರ್ಮಾನ ಮಾಡ್ತಾರೆ.